ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸ್ನಲ್ಲಿ ನಾವು ಕಂಪ್ಯೂಟರ್ ಮೆಮೊರಿ ಬಗ್ಗೆ ಅಧ್ಯಯನ ಮಾಡೋಣ. ಕಂಪ್ಯೂಟರ್ ಮೆಮೊರಿ ಎಂದರೇನು ಎಂದರೆ ಕಂಪ್ಯೂಟರ್ ಮೆಮೊರಿ ಇಸ್ ಅ ಸ್ಟೋರೇಜ್ ಡಿವೈಸ್ ಎಂದು ಕರೀತೀವಿ. ಇದನ್ನು ನಾವು ಹೆಚ್ಚು ಸ್ಟೋರ್ ಮಾಡುವುದಕ್ಕೆ ನಾವು ಮೆಮೊರಿ ಎಂದು ಕರೀತೀವಿ. ಮೆಮೊರಿ ಒಳಗೆ ಇನ್ನೂ ಎರಡು ಪ್ರಕಾರಗಳನ್ನ ನೋಡ್ಬೋದು: ಪ್ರೈಮರಿ ಮೆಮೊರಿ, ಸೆಕೆಂಡರಿ ಮೆಮೊರಿ. ಇನ್ನು ಅದರಲ್ಲಿ ಪ್ರೈಮರಿ ಮೆಮೊರಿ ಎಂದರೆ ಇದನ್ನು ಕಂಪ್ಯೂಟರ್ನ ಮೇನ್ ಮೆಮೊರಿ ಎಂದು ಕರೆಯುತ್ತೇವೆ. ಇನ್ನು ಪ್ರೈಮರಿ ಮೆಮೊರಿ ಒಳಗೆ ನಾವು ಇನ್ನು ಎರಡು ಪ್ರಕಾರಗಳನ್ನ ನಾವು ನೋಡ್ಬೋದು ವಿದ್ಯಾರ್ಥಿಗಳಿಗೆ. ಒಂದು ರ್ಯಾಮ್, ಒಂದು ರೋಮ್. ರ್ಯಾಮ್ ಒಳಗೆ ಇನ್ನೂ ಎರಡು ಪ್ರಕಾರಗಳು ಬರ್ತವೆ: ಒಂದು ಡಿ ರ್ಯಾಮ್, ಒಂದು ಎಸ್ ರ್ಯಾಮ್. ಇನ್ನು ಅದರ ಜೊತೆಗೆ ರೋಮ್ನಲ್ಲಿ ಮೂರು ಪ್ರಕಾರಗಳನ್ನ ಬರ್ತಾವ: ಪಿ ರೋಮ್, ಇ ಪಿ ರೋಮ್, ಡಬಲ್ ಇ ಪಿ ರೋಮ್ ಎಂದು ಬರುತ್ತವೆ. ಇನ್ನು ಅದೇ ರೀತಿಯಾಗಿ ಸೆಕೆಂಡರಿ ಮೆಮೊರಿ. ಸೆಕೆಂಡರಿ ಮೆಮೊರಿ ಎಂದರೇನು? ಸೆಕೆಂಡರಿ ಮೆಮೊರಿ ನಾವು ಪರ್ಮನೆಂಟ್ ಮೆಮೊರಿ ಎಂದು ಕರೆಯುತ್ತೇವೆ, ಶಾಶ್ವತ ಮೆಮೊರಿ ಎಂದು ಕರೆಯುತ್ತೇವೆ ವಿದ್ಯಾರ್ಥಿಗಳು. ಇದು ಕಂಪ್ಯೂಟರ್ನ ಎರಡನೇ ಪ್ರಕಾರದಲ್ಲಿ ಬರುವಂತ ಸೆಕೆಂಡರಿ ಮೆಮೊರಿವಾಗಿದೆ. ಇನ್ನು ಸೆಕೆಂಡರಿ ಮೆಮೊರಿ ಒಳಗೆ ಪೆನ್ ಡ್ರೈವ್, HDD, ಫ್ಲಾಪಿ ಡಿಸ್ಕ್, CD, DVD ಇಷ್ಟು ಸೆಕೆಂಡರಿ ಮೆಮೊರಿ ಒಳಗೆ ಮತ್ತೊಂದು ಪ್ರಕಾರಗಳು ಬರುತ್ತವೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸ್ನಲ್ಲಿ ನಾವು ಕಂಪ್ಯೂಟರ್ ಮೆಮೊರಿ ಬಗ್ಗೆ ಅಧ್ಯಯನ ಮಾಡಿದ್ದೀವಿ. ಅದೇ ರೀತಿಯಾಗಿ ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ ರ್ಯಾಮ್, ರೋಮ್ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಹೋಗೋಣ ವಿದ್ಯಾರ್ಥಿಗಳೇ.